ಕನ್ನಡ ಜಾಣಜಾಣೆ ನಮಸ್ಕಾರ. ನಮ್ಮ ವಿರೋಧ ಪಕ್ಷದ ನಾಯಕರಂಥ ಆರ್ ಅಶೋಕ್ ಅವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದರೆ ಎಷ್ಟು ಕುಟುಂಬಗಳು ಛಿದ್ರಗೊಳ್ಳುತ್ತವೆ, ಎಷ್ಟು ಜನ ಗಂಡ ಹೆಂಡತಿರ ನಡುವೆ ಬಿರುಗಾಳಿ ಹೇಳುತ್ತೆ, ಎಷ್ಟು ಮಕ್ಕಳು ಅನಾಥರಾಗ್ತವೆ, ಸರ್ವನಾಶ ಆಗ್ತವೆ ಕುಟುಂಬಗಳು. ಒಂದು ಕಾಲದಲ್ಲಿ ಇವರ ಶ್ರೀಮತಿಯವರು ಕೈಗೆ ಏನು ತೊಗೊಂಡು ನಿಂತಿದ್ರು ಹೊಡೆಯೋಕ್ಕೆ, ಯಾವ ಜಾಗದಲ್ಲಿ ಹೋಗಿ ಏನು ತೊಗೊಂಡಿದ್ರು ಹೊಡೆಯೋಕ್ಕೆ. ನಾನು ಹೇಳ್ತಾ ಇರೋದು ಬೆಂಗಳೂರು ಬರ್ತಿದ್ದ. ಬೆಂಗಳೂರಲ್ಲಿ ವರದಿಯಾಗಿತ್ತು ಒಂದು ಕಾಲದಲ್ಲಿ, ಹಳೆ ಪೇಪರಲ್ಲಿ ಚೆಕ್ ಮಾಡ್ಬೋದು. ಯಾಕೆ ಮುಸ್ಕುದಾರಿಯರು ಮುಸ್ಲಿಂ ಆಗ್ಬಿಟ್ರೆ ಏನು ಮುಸ್ಲಿಮ್ನಾಗ್ಬಿಟ್ರೆ ಕೇರಳ ಸರ್ಕಾರ ಅಥವಾ ಕೇರಳ ರಾಜ್ಯ ಈ ದೇಶದ ಒಕ್ಕೂಟ ವ್ಯವಸ್ಥೆ ಇಲ್ವಾ? ಜನಗಳಿಂದ ಆಯ್ಕೆಯಾಗಿ ಬಂದಿಲ್ವಾ? ಅದು ಇಂಪಾರ್ಟೆಂಟ್ ಇವಾಗ ನಿಮಗೆ. ಇದೇ ವ್ಯಕ್ತಿ ರಾತ್ರಿ ಹೊತ್ತಿನ ಒಂದು ರೀತಿ ಈ ರಾತ್ರಿ ಹೊತ್ತು ಕೆಲಸ ಮಾಡಿದ್ರೆ ಪಿಚಾತಿಗಳಿವರಲ್ಲ, ರಾತ್ರಿ ಹೊತ್ತಿನ ಕೈಯಾಲಿಗಳು, ಇವರ ಶೋಕಿಗಳು, ಇವರ ಭಯಂಕರ ತಾಣಗಳಿದ್ವಲ್ಲ. ಉದಾಹರಣೆ ಒಂದೇ ಒಂದು ಹೇಳ್ತೀನಿ ನಿಮಗೆ, ನೆನ್ಪಿಟ್ಕೊಳ್ಳಿ. 19 ಕ್ರೆಜೆಂಟ್ ಅಂತ ಹೋಟೆಲ್, 19 ಕ್ರೆಜೆಂಟ್ ಓನರ್ ರವಿ ಅಂತ ಹೇಳ್ಬಿಟ್ಟು, ಸರಿನಾ? ಏನು ಸೇರ್ತಾಯಿದ್ರು ಇವರೆಲ್ಲ, ಯಾವ ಪುರುಷಾರ್ಥಕ್ಕೆ ಸೇರ್ತಾಯಿದ್ರು ಇವರು? ನೋಡೋಣ ನಾನು ಯಾಕೆ ಅಶೋಕ್ ಅವ್ರ ಬಗ್ಗೆ ತಗೋತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಣೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನೋಡಿ ಸೌಜನ್ಯ ವಿಚಾರ ದೊಡ್ಡ ಮಟ್ಟದಲ್ಲಿ ಪೀಕಿಗೆ ಬಂತಲ್ಲ, ಹಲೆ ಎದ್ಬಿಡ್ತಲ್ಲ ಇವಾಗ. ಅವತ್ತಿಂದ ನಡೀತಾನೆ ಇರ್ತದ್ದು. ಆದರೆ ಇತ್ತೀಚೆಗೆ ಒಬ್ಬ ಮುಸುಕುದಾರಿ ಬಂದು ನಾನು 100 ಹೆಣಗಳನ್ನ ಊತಾಕಿದ್ದೀನಿ, ನಾನು ತೋರಿಸ್ತೀನಿ ಅಂತ ಬಂದಾಗ ನಾವು ಅಂದ್ಕೊಂಡ್ವಿ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮುಗಿ ಬೀಳ್ತಾರೆ, ಸಿದ್ದರಾಮಯ್ಯ ಗೌರ್ಮೆಂಟ್ ಮೇಲೆ ವಿರೋಧ ಪಕ್ಷಗಳು ದೊಡ್ಡ ಪ್ರಹಾರ ಮಾಡ್ತಾರೆ, ಬೀದಿಗಿಳಿತಾರೆ, ಆ ಬೀದಿಲಿ ಹೋರಾಟ ಮಾಡ್ತಾರೆ, ಶುರುವಾಗುತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕೆ ಅಂದರೆ BJP ಸರ್ಕಾರ ನಿಂತಿರೋದು, ಅದು ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇರೋದು ಯಾವುದೋ ಸಾಧಕ ಬಾಧಕಗಳು ಜನಗಳ ಕಷ್ಟ ಸುಖದಿಂದಲ್ಲ. ಹಿಂದೂ ಮುಸ್ಲಿಂ ಅಥವಾ ನಾವು ಹಿಂದುತ್ವವನ್ನು ಗುತ್ತಿಗೆ ತೊಗೊಂಡಿದ್ದೀವಿ, ನಮ್ಮಿಂದಲೇ ಉಳಿದಿರೋದು, ಇಲ್ಲ ಅಂದರೆ ಹಿಂದೂಗಳು ಸರ್ವನಾಶ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಪ್ರತಿ ಚುನಾವಣೆಗಳಲ್ಲಿ. ಅದು ಅಸ್ತಿತ್ವನೇ ಹಿಂದುತ್ವದಲ್ಲಿ ನಿಂತಿರೋದು. ಆ ಕಾರಣಕ್ಕೆ ಅಲ್ಲಿ ಧರ್ಮಸ್ಥಳ ಪ್ರದೇಶದಲ್ಲಿ ಊತ ಹಾಕಿರೋದು ಅಥವಾ ದೌರ್ಜನ್ಯಕ್ಕೊಳಪಟ್ಟಿರೋದು, ಅತ್ಯಾಚಾರಗಳಾಗಿರೋದು ಹಿಂದೂ ಹೆಣ್ಮಕ್ಳು 99%. ಯಾಕೆ 1% ನಾನು ಹೇಳಿದೆ ಅಂದರೆ, ಭಾಳ ಜನ ಗೊತ್ತಿರಲ್ಲ ಅಥವಾ ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ. ಧರ್ಮಸ್ಥಳಕ್ಕೆ ಮುಸ್ಲಿಮರು ಎಷ್ಟೋ ಜನ ನಡ್ಕೋತಾರೆ. ನಾನು 20 ವರ್ಷದಿಂದಲೇ ನೋಡಿದ್ದು, 20-25 ವರ್ಷದಿಂದಲೂ ನನಗೆ ಗೊತ್ತು. ಪ್ರತಿ ವರ್ಷ ಹೋಗಿ ತಲೆ ಬಳಸ್ಕೊಂಡ್ಬಿಡ್ತಾನೆ ಮುಸ್ಲಿಮು. ಆ ಥರ ತುಂಬ ಜನ ಇದ್ದಾರೆ, ನಡ್ಕೋತಾರೆ ಎಷ್ಟೋ ಜನ. ಆ ಕಾರಣಕ್ಕೆ ನಾನು 1% ಇಟ್ಕೊಂಡು ಹೇಳಿದ್ದು. ಇರಲಿ, ಹಿಂದೂಗಳೇ ಜಾಸ್ತಿ ಅಲ್ಲಿ ದೌರ್ಜನ್ಯಕ್ಕೊಳಪಟ್ಟರೆ ಊತ ಹಾಕಿರೋದ ಮೇಲೆ ಹಿಂದುತ್ವದ ಪಕ್ಷ BJP ದೊಡ್ಡ ಮಟ್ಟದಲ್ಲಿ ಮುಗಿ ಬೀಳುತ್ತೆ. ಇಮ್ಮಿಡಿಯೇಟಾಗಿ ಹಗಿಸ್ಬೇಕು, ಗುಂಡಿ ತೆಗಿಬೇಕು. ಆ ಎಲ್ಲ ಹಿಂದೂ ಹೆಣ್ಮಕ್ಳಿಗೆ ಊತೋಗಿರೋ, ಆ ಗರ್ಭದಲ್ಲಿ ಊತೋಗಿರೋ ಸತ್ಯಗಳಿದವಲ್ಲ ಅದು ಬಯಲು ಬರಬೇಕು, ಶಿಕ್ಷೆ ಆಗಬೇಕು, ಹಿಂದೂ ವಿರೋಧಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ದೊಡ್ಡ ಹೋರಾಟ ಮಾಡ್ತಾರೆ. ಎಲ್ಲರೂ ಬೀದಿ ನಿಂತ್ಕೊಂಡ್ಬಿಡ್ತಾರೆ. ಬೇರೆ ಅಭಿವೃದ್ಧಿ ಮತ್ತೊಂದು ಮಣ್ಣು ಮಸಿ ಅದರ ಬಗ್ಗೆ ಚರ್ಚೆನೇ ಮಾಡಲ್ಲ ಅವರು, ಇದನ್ನೇ ಚರ್ಚೆ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ವಿಚಿತ್ರ ಏನಪ್ಪ ಅಂದರೆ ತದ್ವಿರುದ್ಧ ಅದರ ಬಗ್ಗೆ ವಿರೋಧವೇ ಎತ್ತದಿರಲಿ, ಪರವಾಗಿ ಮಾತಾಡ್ತಾವ್ರೆ. ಯಾರೊಬ್ಬ ನಕಲಿ ದೇವಮಾನವ ಅಂತ ಹೇಳ್ತೀವಿ, ಯಾವನೊಬ್ಬ ಹುಸಿ ದಣಿ ಅಂತ ಹೇಳ್ತೀವಿ, ಅಂಥ ನೀಚರ ಪರವಾಗಿ ಇವರು ದುಡ್ಡು ಕೊಟ್ಟು ಸಾಕ್ಕೊಂಡ್ರು ಹುಚ್ಚು ನಾಯಿಗಳ ಥರ ಹಂಗೆ ಮಾತಾಡ್ಬೇಕಾಗತ್ತೆ. ದುಡ್ಡು ಕೊಟ್ಟು ಯಾವನ ಸಾಕ್ಕೊಂಡ್ರೆ ಚೂ ಬಿಡ್ತಾನಲ್ಲ, ಆ ಥರ ಯಾವನೋ ದಣಿಗೆ ನಮ್ಮನ್ನು ಸಾಕ್ಕೊಂಡಿದ್ದಾನೆ, ನಾವು ಹುಚ್ಚು ನಾಯಿಗಳ ಥರ ಮಾತಾಡಬೇಕು ಅಂತೇಳಿ ಇವರು ಗುತ್ತಿಗೆ ತೊಗೊಂಡ್ರ ಥರ ದೊಡ್ಡ ಮಟ್ಟದಲ್ಲಿ ಆತನ ಪರ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಆತನ ಬೆಂಬಲಿಸೋಕ್ಕೆ ಶುರು ಮಾಡಿದ್ದಾರೆ. ವಿಚಿತ್ರ ಇದೇನಕ್ಕಪ್ಪ ಅನ್ನಿಸ್ತು. ಹಿಂದುತ್ವದ ಬಗ್ಗೆ ಮಾತಾಡೋದು ನೀವು, ಅಲ್ಲಿ ಹಿಂದುತ್ವದ ಹೆಣ್ಮಕ್ಳು ಹೋಗಿರೋದಲ್ಲಿ ಹಿಂದೂ ಹೆಣ್ಮಕ್ಳು ಸತ್ತಿರೋದು ನೀವು ಪರವಾಗಿ ಮಾತಾಡ್ತೀರಾ ಅಂದರೆ, ಅಶೋಕ್ ಇರಲಿ, ಯಾರ್ಯಾರು ಈ ಬೆಂಕಿ ಉಂಡೆ ಮಾತಾಡ್ತಿರಲ್ಲ, ಅವನು ಯಾರು, ಆ ಓಟಿ ಸೀಮೆಣ್ಣೆ ರವಿ ಇರಲಿ, ಆ ಶೋಭಾ ಕರಂದಾಜೆ ಇರಲಿ, ಅವನು ಯಾರೋ ಮುತಾಲಿಕ್ ಇರಲಿ, ಯಾರೂ ಮಾತಾಡ್ತಾ ಇಲ್ಲ. ನಾವು ಕಾರಣ ಏನಪ್ಪ ಅಂತ ಕುತೂಹಲಕ್ಕೆ ನೋಡಿದ್ರೆ, ಯಾಕಂದರೆ ಕೆಲವು ದಿನಗಳ ಹಿಂದೆ ಗೊತ್ತಲ್ಲ ನಿಮಗೆ, ಆ ಮಂಗಳೂರಿಗೆ ಸುಭಾಷ್ ಶೆಟ್ಟಿ ಅನ್ನೋಬ್ಬ ಅವನು ಯಾರೋ ಪೊರ್ಕಿ, ಅವನೇನು ದೊಡ್ಡ ಭಯಂಕರ ದೇಶಭಕ್ತ ಅಂತ. ಯಾವ ದೇಶಭಕ್ತಪ್ಪ? ಅವನು ಹಲವಾರು ಕೇಸ್ಗಳಿದ್ದದ್ದೇ ಹಿಂದೂಗಳನ್ನ ಹೊಡೆದು ಹಿಂದೂಗಳ ಮೇಲೆ ಗಲಾಟೆ ಮಾಡಿಕೊಂಡು ಇದೇ ಕೇಸ್ಗಳಿತ್ತು. ಇವನು ಯಾರೋ ಇನ್ನೊಬ್ಬ ಪೊರ್ಕಿಗಾರ ಹೊಡೆದಿದ್ದ, ಅವನ ಕಡೆ ಇವ್ರಿಗೆ ಹೊಡೆದ್ರು. ಈ ಪೊರ್ಕಿಗಳನ್ನ ಇವನಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಇದೇ ಆರ್ ಅಶೋಕ್ ಅವರು ಹೋರಾಟ ಮಾಡಿದ್ದು ಏನು ಗೊತ್ತಾ? NIA ಇಂದ ತನಿಖೆ ಆಗಬೇಕು, ದೊಡ್ಡ ದೇಶಭಕ್ತ ಅಂದರೆ ಬಿಂಬಿಸೋಕೆ ಹೋದರು.
ಅವನು ಯಾವನ ಪೊರ್ಕಿಗೋಸ್ಕರ ಬೀದಿಗಿಳಿದ್ರು ನೀವು. ಇಲ್ಲಿ ನೂರಾರು ಹೆಣ್ಮಕ್ಳು ಶವವಾಗೋದ್ರಲ್ಲಪ್ಪ. ಇದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ ಗಂಟ್ಲು? ನಿಮ್ಮ ಗಂಟ್ಲಿಗೆ ದಣಿ ಏನು ತುರುಕಿದ್ದ, ಯಾವ ಪ್ರಸಾದವನ್ನು ತುರುಕಿದ್ದ, ಎಷ್ಟು ಫಂಡ್ ಕೊಟ್ಟಿದ್ದ? ನೇರವಾಗಿ ಹೇಳಬೇಕು ಅಂದರೆ ಚುನಾವಣೆ ಫಂಡ್ ಕೊಟ್ಟಿದ್ದ ನಿಮಗೆ? ಯಾಕೆ ವಿರುದ್ಧ ಮಾತಾಡ್ತಾ ಇಲ್ಲ ನೀವು ಇವತ್ತು? ಕಾರಣ ಇಷ್ಟೇ, 2012ರಲ್ಲಿ ಸೌಜನ್ಯ ಪ್ರಕರಣ ಆದಾಗ BJP ಸರ್ಕಾರ ಆಡಳಿತಲಿತ್ತು. ಅದರ ಹೋಮ್ ಮಿನಿಸ್ಟ್ರು ಇದೇ ಮಹಾನುಭಾವ, ಇದೇ ಅಶೋಕ್ ಕುಮಾರಸ್ವಾಮಿ ಹೇಳಿದ್ರು, ಸಾಮ್ರಾಟ್ ಅಶೋಕ್. ಅದು ಹೆಂಗಾಗಿ ಹೇಳಿದ್ದು? ಇದೇ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಇವತ್ತು ಸೌಜನ್ಯ ಕೇಸ್ ಮುಚ್ಚೋಗಿದೆ ಅಲ್ವಾ? ನೀವಲ್ವಾ ಕಾರಣ? ನೀವಲ್ವ ತಿನ್ಕ ಬಂದಿರ್ತಾನೆ ಇವತ್ತು. ಅಂದರೆ ಅಲ್ಲಿ ಗುಂಡಿಗೆ ನೆನೆಯಿಂದ ಶುರು ಮಾಡಿದ್ದಾರೆ. ಏನೋ ಒಂದಾಗಿದ್ರಂತೆ, ಏನು ಸಿಕ್ಕಿಲ್ವಂತೆ, ನೋಡೋಣ. ಇಷ್ಟು ಬೇಗ ನಿರ್ಧಾರ ಬರೋದು ಬೇಡ. ಅಲ್ಲಿ ಒಂದೊಂದು ಹಾರೆಗಳ ಸದ್ದು, ಆ ಸಮಾಧಿಗೆ ಒಂದೊಂದು ಆರೆ ಪಿಕಾಸಿಯ ಸದ್ದು, ಅಥವಾ ಏನು JCP ತಂದ್ರೆ ಆ JCP ಬಗೆಯೋದು ನಿಮ್ಮ ಎದೆಯನ್ನೇ ಬಗ್ದಂಗೆ ಆಗ್ತಾಯಿದೆ ನಿಮಗೆ. ಆ ಹಾರೆ ನಿಮಗೆ ಎದೆ ಮೇಲೆ ಹಾಕೊಂಡು ಕುಟ್ಟದಂಗೆ ಆಗ್ತಾಯಿದೆ ನಿಮಗೆ. ಯಾಕೆ ಅಂದರೆ ಮಾಡಬಾರ್ದು ಹಲ್ಕಟ್ಟು ಕೆಲಸ ನೀವು ಮಾಡಿದರೆ ಗ್ಯಾರಂಟಿ. ಇದು ಕರೆಕ್ಟಾಗಿ ಪಾರದರ್ಶಕವಾದ ಕರೆಕ್ಟಾಗಿ ತನಿಖೆ ನಡೆದರೆ ನಿಮ್ಮ ಬುಡಕ್ಕೆ ಬರುತ್ತೆ. ಇಷ್ಟು ಮಾತಾಡಲಿಲ್ಲ. ಇವಾಗಲ್ಲ ರೀ, ಆ ಸಂತೋಷ್ ರಾವ್ ಅಲ್ಲ ಅಂತ ತೀರ್ಪು ಬಂದಾಗಲೂ ಮಾತಾಡಲಿಲ್ಲ. ಹಾರು ಬೀದಿ ಜನ ಉಗಿತಾ ಇದ್ರು, ಸರಿ ಉಸಿರು ಬಿಡ್ತಾ ಇರಲಿಲ್ಲ. ಯಾವಾಗ SIT ಅಂತ ಆಯಿತು, ತನಿಖೆ ಅಂತ ಶುರುವಾಯಿತು, ಆವಾಗ ನಿಮ್ಮ ಗೋಳಾಟ ಶುರುವಾಯಿತು. ಕೇಳಿದ್ದು ಅಲ್ಲಿ ಒಂದೊಂದಾರೆ ನಿಮ್ಮ ಎದೆಯನ್ನು ಬಗ್ದಂಗೆ ಆಗ್ತಾಯಿದ್ದು. ಆ JCP ನಿಮ್ಮ ಹೊಟ್ಟೆ ಬಗಿತಾ ಇದ್ದದು. ಇದಕ್ಕೆ ಮಾತಾಡ್ತಾ ಇದ್ದಾರೆ ನೀವು ಅವತ್ತು. ನನಗೆ ವಿಡಿಯೋಗೆ ಒಬ್ಬರು ಕಾಮೆಂಟ್ ಹಾಕಿದರು, ಅದೊಂದು ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಮ್ಗೆ ಹೇಳ್ಬೇಕು ಅನಿಸ್ತೆ ನೋಡಿ. ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಸೌಜನ್ಯಳ ಪರ ಒಕ್ಕಲಿಗರು ಬರಲಿಲ್ಲ. ಯಾಕಂದ್ರೆ ಸೌಜನ್ಯ ಒಕ್ಕಲಿಗರ ಹುಡುಗಿ, ಈ ಅಶೋಕು ಒಕ್ಕಲಿಗ, ಈತನೂ ಒಕ್ಕಲಿಗೆ. ಗೊತ್ತಿಲ್ಲ ಒಕ್ಕಲಿಗ ಅಂತ ಯಾವ ಹ್ಯಾಂಗದ ಒಕ್ಕಲಿಗನ ಥರ ಕಾಣ್ತಾನೋ ಗೊತ್ತಿಲ್ಲ ನನಗೆ. ಸೌಜನ್ಯ ಪರ ಒಕ್ಕಲಿಗರು ಬರಲಿಲ್ಲ. ಅನನ್ಯ ಭಟ್ ಪರ ಬ್ರಾಹ್ಮಣರು ಬರಲಿಲ್ಲ. ಗೊತ್ತಲ್ಲ ಪಾಪ, ಅನನ್ಯ ಭಟ್ ಹುಡುಗಿ ಏನಾದೂ ಗೊತ್ತಿಲ್ಲ. ಅವ್ರ ತಾಯಿ ಗೋಳಾಟ ನೋಡೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ಸತ್ತೋಳೆ ಅಂದರೂ ಬಿಡೋದು. ಒಂದಷ್ಟು ಕಣ್ಣಿಗೆ ನೀರು ಹಾಕಿ ಮತ್ತೊಂದು ದುಃಖ ಮನಸ್ಸಲ್ಲಿ ಇಟ್ಕೊಂಡು ಕಾಲ ಕಳೆದ್ಬಿಡ್ತಿದ್ರು. ಸತ್ತೋಳು, ಬದುಕಿದಳು, ರೇಪಾದ್ಲು, ಮತ್ತೊಂದು ಏನೂ ಗೊತ್ತಿಲ್ಲ. ಯಾವ ಬ್ರಾಹ್ಮಣರು ಸಂಘಟನೆ ಬರಲಿಲ್ಲ. ಅದು ಅವತ್ತು ಹೇಳಿದೆ, ಯಾವುದೋ ಸಿನಿಮಾದ ಒಂದು ಕಿತ್ತೋಗಿರೋ ಸೀನ್ ಹಾಕಿರೋ ತಕ್ಷಣ ಸ್ಟ್ರೈಕ್ ಮಾಡೋರು. ಇವತ್ತು ಒಂದು ಹೆಣ್ಣುಮಕ್ಳ ಪರವಾಗಿ ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ. ವೇದವಲ್ಲಿ ಪರ ಲಿಂಗಾಯತರು ಬರಲಿಲ್ಲ. ಈ ವೇದವಲ್ಲಿ ಆಯ್ತಲ್ಲ, ಲಿಂಗಾಯತರು ಬರಲಿಲ್ಲ. ಬೇರೆ ಬೇರೆದಕ್ಕೆ ಹೋರಾಟ ಏನು, ಬೀದಿಗಿಳಿಯೋದೇನು, ಪ್ರತ್ಯೇಕ ಧರ್ಮ ಅಂತ ಹೇಳೋದೇನು? ಹಿಂದೂ ಸಂಘಟನೆಗಳು ಮತ್ತು ಎಲ್ಲ ಹೆಣ್ಣು ಮಕ್ಕಳು ಹಿಂದೂಗಳಾಗಿದ್ದರೂ ಯಾವ ಹಿಂದೂ ಸಂಘಟನೆಗಳು ಬರಲಿಲ್ಲ. ಇದೇ ಸತ್ಯ, ಇದೇ ನಿತ್ಯ. ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅದು ಅರ್ಥ ಮಾಡಿಕೊಂಡ್ರೆ. ಅದು ರೇಷ್ಮೆ ಬಟ್ಟೆಲಿ ಚಪ್ಪಲಿ ತಣ್ಣು ಹೊಡೆದಂಗಿದೆ ಇವರಿಗೆಲ್ಲ. ರೇಷ್ಮೆ ಬಟ್ಟೆಲಿ ಚಪ್ಪಲಿ ಸುತ್ತಕೊಂಡು ಎಲ್ಲರಿಗೂ ಹೊಡೆದಂಗಿದೆ ನೋಡಿ. ಇವ್ರು ಯಾರೋ ಸಣ್ಣ ಪುಟ್ಟಾರಲ್ಲ ರೀ, ಒಕ್ಕಲಿಗರು ಏನೋ ದುರ್ಬಲರ, ಪ್ರಬಲ ಜಾತಿ, ದೊಡ್ಡ ಸಮುದಾಯ, ಸಂಘಟನೆ, ಮಠ, ದೊಡ್ಡ ದೊಡ್ಡ ನಾಯಕರುಗಳು, ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟವರು, ಮುಖ್ಯಮಂತ್ರಿಗಳು, ಇಡೀ ಕರ್ನಾಟಕ ಹಾಳಿದ್ದೆ ಲಿಂಗಾಯತರು ಒಕ್ಕಲಿಗರೇ ಹಂಚ್ಕೊಂಡು ಹಾಳಿದ್ರು ಅಲ್ವಾ? ಲಿಂಗಾಯತರು ಕಮ್ಮಿನಾ? ಇಬ್ಬರು ಪ್ರಬಲ ಸಮುದಾಯದ ಹೆಣ್ಮಕ್ಳಿಗಾದರೂ ಸಹ ಇಬ್ಬರು ಪಿಟಿಕ್ ಅಂತಲ್ಲ. ಅಂದರೆ ಇವ್ರ ತಲೆ ಒಳಗೆ ಏನು ಒಕ್ಕೊಂಡಿರ್ಬೇಕು, ಯಾವ ಭೂತ ಒಕ್ಕೊಂಡಿರ್ಬೇಕು, ಯಾವ ಪ್ರಸಾದ ತುಂಬ್ಕೊಂಡಿರ್ಬೇಕು, ಅಸಹ್ಯ ಆಗಬೇಕಲ್ವ? ನಾಳೆ ದಿವಸ ಇವರು ಸಮುದಾಯ ಮಣ್ಣು ಮಸಿ ಅಂತ ಮಾತಾಡೋಕ್ಕೆ ಬಂದರೆ ಜನ ಕ್ಯಾಕಸ್ ಮಕ್ಕಳಿಲ್ಲ. ಇವ್ರಿಗೆಲ್ಲ ಮುಚ್ಕೊಂಡು ಹೋಗ್ರೆ ಯಾವ ಸಮುದಾಯದ ಬಗ್ಗೆ ಮಾತಾಡ್ತಾಯಿದ್ರಿ ಅಂತ. ನಾಚಿಕೆಟ್ಟವರ ಮುಚ್ಕೊಂಡು ಹೋಗಿ ಸಮುದಾಯದ ಬಗ್ಗೆ ಮಾತಾಡಬೇಡಿ. ನಿಮ್ಗೆ ಏನೇ ಯೋಗ್ಯತೆ ಅಂತ ಉಗ್ಗಿಯಲ್ವ? ಮತ್ತು ಮಾತೆತ್ತರೆ ನಾವು ಹಿಂದುತ್ವ ನಮ್ಮಿಂದನೇ ಉಳಿದಿರೋದು, ನಮ್ಮಿಂದನೇ ಅಂತ ಬಡ್ಕೊಳುವ ಈ ನೇರವಾಗಿ ಬ್ರಾಹ್ಮಣರು ಒಂದು ಸಂಘಟನೆ ಮಾತಾಡಿಲ್ವಲ್ರಿ. ಇನ್ನೆಂಥ ಕಂತ್ರಿಗಳಿರ್ಬೋದು ಇವರೆಲ್ಲ. ಇವರು ಜಾತಿ, ಧರ್ಮ, ಸಂಘ, ಸಂಸ್ಥೆ, ಧರ್ಮ ಅನ್ನೋರು ಯಾರೂ ಮಾತಾಡಿಲ್ಲ. ಆದರೆ ಇವ್ರು ಮಾತಾಡ್ತಿದ್ದಾರೆ ಅಶೋಕು. ಇದ್ರ ಹಿಂದೆ ಕೇರಳ ಸರ್ಕಾರ ಇದೆ ಅಂತೆ. ಆಮೇಲೆ ಅವನು ಮುಸ್ಲಿಂ. ಅವನು ಕೇರಳ ಸರ್ಕಾರ ಭಾರತದ ಸಂವಿಧಾನ ಚೌಕಟ್ಟಿಗೆ ಒಳಪಟ್ಟಿಲ್ವ? ಜನಗಳಿಂದ ಆಯ್ಕೆಯಾಗಿ ಬಂದರೆ ಸರ್ಕಾರ ಅಲ್ವಾ? ಈ ಒಕ್ಕೂಟದಲ್ಲಿ ಕೇರಳ ಅನ್ನೋ ಒಂದು ರಾಜ್ಯ ಇಲ್ವಾ? ಅದು ಆತ ಮುಸ್ಲಿಮೋ ಮತ್ತೊಬ್ಬನೋ ಮಣ್ಣೋ ಮಸಿನೋ? ನಿಮಗೆ ಸತ್ಯ ಬೇಕು. ಅಥವಾ ಒಂದು ಕೆಲಸ ಮಾಡಿ, ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, ಅಮಿತ್ ಶಾ ಹೋಮ್ ಮಿನಿಸ್ಟ್ರು, ಕೇರಳ ಸರ್ಕಾರನ ಕಿತ್ತಾಕ್ಸ್ರಿ, ಬಿಸಾಕ್ಸಿ.
ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಸಲ್ಮಾನರು ಇಂಥ ಕೆಲಸ ಮಾಡಬೇಕು, ಇಂತಿಂಥ ಮಾಡಬಾರ್ದು, ಸಾಕ್ಷಿ ಹೇಳಬಾರ್ದು, ಅಮಾಯಕರ ಪರ ನಿಲ್ಲಬಾರ್ದು, ಅಬಲೆಯರ ಪರ ನಿಲ್ಲಬಾರ್ದು ತಗೊಬಂದ್ರಿ, ಕಾನೂನು ನುಡಿಸಿ ಮತ್ತೆ ಯಾಕೆ ಬಿಟ್ಟಿದ್ರೆ ಅವ್ರನ್ನ? ಅದ್ರ ಬಗ್ಗೆ ಮಾತಾಡಬೇಕಲ್ಲ ನೀವು. ನಿಮ್ಮ ಚರಿತ್ರೆ ಎಷ್ಟು ಹೀನಾಮಾನವಾಗಿದೆ ಅಂದರೆ, ಒಂದು ಕಾಲದಲ್ಲಿ ಇದೇ ಬೆಂಗಳೂರು ಬರೀತಾನೆ ಅಶೋಕ್ ನಿನ್ನ ಬಗ್ಗೆ ಹೇಳ್ತಾ ಇರೋದು. ನೀವು ಗೌರವ ಪಡೆಯುವ ಯಾವುದನ್ನು ಉಳಿಸ್ಕೊಂಡಿಲ್ಲ. ಜನ ಚೀ ತೂ ಅಂತವ್ರು ಇವತ್ತು ಮುಗಿತಾವ್ರೆ. ಹಾದು ಬಿಗಿಲಿ ನಿಮ್ಮನ್ನೆಲ್ಲ ಇವತ್ತು ನೀವು ಮಾತಾಡೋಕ್ಕೆ. ಬೆಂಗಳೂರು ಬರೀತಾನೆ, ನೀವು ಯಾವ್ದೋ ಮನೆ ಮಲ್ಕೊಂಡಿದ್ರಿ, ತೆಗೆದು ನೋಡಿ. ನನ್ನ ಮಾತಲ್ಲ, ನಮ್ಗೆ ಹೇಳೋಕ್ಕೆ ಬೇಜಾರಾಗ್ತೀವಲ್ಲ. ಯಾವ್ದೋ ಮನೆ ಬಿದ್ದಿದ್ರಿ, ನಿಮ್ಮ ಶ್ರೀಮತಿಯವ್ರು ಎಕ್ಕಡ ಎತ್ಕೊಂಬಂದ್ರಲ್ಲಿ ಅಂತ, ಎಕ್ಕಡ ಎತ್ಕೊಂಬಂದ್ರು ಅಂತ ಬೆಂಗಳೂರು ಬರೀತಾನೆ ಅವನು. ಅದಕ್ಕೆ ಹೇಳಿದ್ದು ನಾನು, ಯಾರಾದರೂ ಒಬ್ಬ ಕುತೂಹಲಕ್ಕೋಸ್ಕರ ಒಂದಷ್ಟು ವಯಗ್ರ ಎಲ್ಲೆಲ್ಲಿ ಸೇಲ್ ಆಗುತ್ತೆ ಅಂತೇಳಿ ಸಣ್ಣ ಸರ್ವೆ ಮಾಡಿದ್ರೆ ಕರ್ನಾಟಕದಲ್ಲಿ ಇದೇ ವಿಧಾನಸೌಧ ಸುತ್ತ, ಇದೇ ಈ ರಾಜಕಾರಣಿಗಳ ಮನೆಗಳ ಸುತ್ತನೇ ಅಥವಾ ಬೇರೆ ಬೇರೆ ಗೆಸ್ಟ್ ಹೌಸ್ಗಳ ಸುತ್ತನೇ ಓಡಾಡ್ತಾ ಇರುತ್ತೆ. ಎಂಥ ಅಯೋಗ್ಯ ಮಟ್ಟಕ್ಕೆ ರಾಜಕಾರಣ ಇಳಿದಿದೆ, ಕಲುಷಿತಗೊಂಡಿದೆ ಅಂದರೆ ಹೇಳೋಕ್ಕೆ ಬೇಜಾರಾಗುತ್ತೆ, ಅಸಹ್ಯ ಆಗುತ್ತೆ. ಎಷ್ಟೋ ವಿಚಾರ ಗೊತ್ತಿದ್ರೂ ಮಾತಾಡೋಕ್ಕಾಗಲ್ಲ. ಒಂದು ಪುಡ್ಗೋಸಿ ಕಾರ್ಪೊರೇಟ್ ಟಿಕೆಟ್ಗೆ ತನ್ನ ಹೆಂಡ್ರು ತೊಗೊಂಡು ತಲೆ ಹಿಡಿತಾರೆ ರೀ. ಕಾರ್ಪೊರೇಟ್ ಟಿಕೆಟ್ಗೆ ಹೆಂಡತಿ ತೊಗೊಂಡು ತಲೆ ಹಿಡಿತಾರೆ. ಅದನ್ನ ಬಳಸ್ಕೊಂಡಂಥ ನೀಚನಿಗೆ ಏನು ಹೆಂಡತಿ ಮಕ್ಕಳಿರಲ್ವ? ಒಂದು ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಜನ. ಇಷ್ಟು ವಲಸೆದ್ದೋಗಿರೋ ಜನ ಯಾವನು ಇನ್ನು ರಾಜಕಾರಣಿಗಳು ಅಂದರೆ ಜನ ಬೀದಿಲಿ ನಿಂತ್ಕೊಂಡು ಏನು ತಗೋತಾರೋ ನನಗೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ಬಂದು ಹೋಗ್ಬಿಟ್ಟಿದೆ. ಇವತ್ತು ಬೊಗಳ್ತೀರ ನೀವು, ಕೇರಳ ಸರ್ಕಾರ ಇದೆ ಅಂತೆ. ನೀನು ಯಾವನಾರ ಕೈ ಕಟ್ಟಿದ್ನೇನಪ್ಪ? ಸೌಜನ್ಯ ಅನ್ನೋ ಹುಡುಗಿ, ಸೌಜನ್ಯ ಅನ್ನೋ ಒಕ್ಕಲಿಗರ ಹುಡುಗಿ ಆದಾಗ ಇದೇ ಒಕ್ಕಲಿಗರು ಹೋಮ್ ಮಿನಿಸ್ಟರ್ ಆಗಿರಲ್ಲಪ್ಪ ಅಶೋಕಣ್ಣ. ನೀನು ಏನು ಕಿಸ್ ದಬ್ಬಾಗ್ತೇ ಇವತ್ತು? ಏನು ತಗೊಂಡು ಮುಚ್ಚಾಕ್ತೆ ನೀನು? ಇವತ್ತು ಯಾರ ಪರ ನಿಂತಿದ್ಯಾ? ನಿನ್ನ ಬುಡಕ್ಕೆ ಬರುತ್ತೆ ಅಂತನಾ? ನೋಡಿ ಎಷ್ಟು ಚೆನ್ನಾಗಿದೆ. ಹೃದಯವಿಲ್ಲ, ಉಪಯೋಗವಿಲ್ಲ, ಕೇವಲ ರಾಜಕೀಯ. ಇವ್ರು ಯಾರಿಗೂ ಸಹ ಹೃದಯನದೇ ಇಲ್ಲ. ಇವ್ರು ಯಾರು ಈ ಮಕ್ಕಳನ್ನ ಎತ್ತಿಲ್ಲ. ಮಕ್ಕಳನ್ನೇ ಎತ್ತಿದ್ರೆ ಇಷ್ಟು ಅಯೋಗ್ಯ ಥರ ಇಟ್ಕೋತಾರೇನ್ರಿ? ಯಾರ್ದೋ ಮಕ್ಕಳಲ್ವ? ಯಾರ್ದೋ ಮಕ್ಕಳು ರಕ್ತದಿಂದ ರಾಜಕೀಯ ಮಾಡಲ್ವ ನೀವು? ನಿಮ್ಗೆ ಹೃದಯನೂ ಇಲ್ಲ, ಯಾವುದೂ ಇಲ್ಲ ನಿಮಗೆ. ಮತ್ತು ಸಮಾಜಕ್ಕೆ 3 ಕಾಸಿನ ಉಪಯೋಗ ಇಲ್ಲ. ನೀವು 3 ಕಾಸಿನ ಉಪಯೋಗ ಇಲ್ಲ. ಬೇಕಾಯ್ತಲ್ಲ ಲೀಡರ್ಗಳೆಲ್ಲ. ಹಿಂದುತ್ವ ಅಂತ ಇಂದು ಮಾತಿತ್ತು ಏನು ಇಂದು ನಾವೇ ಗುತ್ತಿಗೆ ತೊಗೊಂಡಿದ್ದೀವಿ. ಯಾವನ ಪುಡ್ಗೋಸಿ ಪೊರ್ಕಿ ಅವನು ಸತ್ತು ಎಣ್ಣೆಯಿಂದ ತನಿಖೆ ಆಗಬೇಕು ಅಂತ ಇದಕ್ಕೆ ಯಾಕೆ ಬೇಡ? ದಯವಿಟ್ಟು ಇದೆಲ್ಲ ಕೂಲಂಕುಷವಾದ ತನಿಖೆ ಆಗಬೇಕು. ಅವನು ಮಾಡಿದ್ದಾನೆ ಜನಕ್ಕೆ ಅರ್ಥ ಆಗುತ್ತೆ. ಇವತ್ತು ಒಂದು ಕಾಲದಲ್ಲಿ ಇತ್ತು, ಇವತ್ತು ಕೆಲವು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಬಡ್ಕೋತಾ ಇರೋದು, ಅಯ್ಯೋ ಸೋಷಿಯಲ್ ಮೀಡಿಯಾ ಹಂಗೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಸತ್ಯಗಳು ಬಂದಿದ್ದು, ಚಳುವಳಿ ನಡೀತಾ ಇರೋದು, ಚಳುವಳಿಯ ರೂಪುರೇಷೆಗಳು ಬದಲಾಗಿದೆ. ಇದು ಒಂದು ಮಾರ್ಗ. ಇವತ್ತು ಜನ ತಕ್ಕ ಶಾಸ್ತಿ ಕಲಿಸ್ತಾರೆ. ನಿಮ್ಮ ಎಲ್ಲ ಕಚ್ಚರ್ಕ ಬದುಕುಗಳು, ಕಚ್ಚರ್ಕ ಪುರಾಣಗಳು ಜನಗಳ ಮುಂದೆ ಬರುತ್ತೆ. ಹುಷಾರು. ನಮಸ್ಕಾರ.